ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಕಾರ್ಯಕ್ರಮದ ಉದ್ಘಾಟನೆ ನಡೆದಿದೆ. ಜೋರಾದ ಚಪ್ಪಾಳೆಯನ್ನು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ ಅಂತ ತಿಳಿಸುತ್ತಾ ಜೋರಾದ ಚಪ್ಪಾಳೆಯನ್ನು ಕಟ್ಟುವುದರ ಮೂಲಕ ನೂತನ ಪದಾಧಿಕಾರಿಗಳ ಪದಾಧಿಕಾರಿಗಳ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪದಗ್ರಹಣ ಕಾರ್ಯಕ್ರಮವನ್ನ ಮಾನ್ಯರೆಲ್ಲರೂ ಪದಾಧಿಕಾರಿಗಳನ್ನು ಗೌರವಿಸುವುದರ ಮೂಲಕ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ಆಹ್ವಾನಿಸಲು ಸರ್. ಧನ್ಯವಾದಗಳು ಸರ್. ಈ ಕಡೆ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಊಟ ಮಾಡಿಕೊಂಡು ಹೋಗಬೇಕು. ಇವಾಗ ಯಾರು ರೇಡಿಯೋ ಕೇಳ್ತೀವ, ಒಂದು ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ರೇಡಿಯೋ ಹಾಕಿದ್ರೇ ಅವತ್ತಿನ ದಿನ. ಇವತ್ತು ಹೋಯ್ತು ರೇಡಿಯೋ ಕೇಳೋರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ರೇಡಿಯೋ ಹೋಗಲಿಲ್ಲ, ರೇಡಿಯೋ ಇದೆ. ಟಿ ವಿ ಯಾರು ಭಾಳ ಜನ ನೋಡಲ್ಲ, ಟಿ ವಿ ಇದೆ. ಪ್ರಿಂಟ್ ಮಾಧ್ಯಮಕ್ಕೆ ಅಳಿವಿಲ್ಲ, ಅದು ಇರುತ್ತೆ. ಆದರೆ ನೀವು ಮೊದಲು ಏನು ಸರ್ಕ್ಯುಲೇಷನ್ ನೋಡ್ತಾ ಇದ್ದೀವಿ ಆ ಸರ್ಕ್ಯುಲೇಷನ್ ಇರಲ್ಲ. ಅದಕ್ಕೆ ಖಂಡಿತವಾಗಿ ದೇಶದಲ್ಲಿ, ಇಡೀ ವರ್ಲ್ಡಲ್ಲಿ, ಇಂಡಿಯಾದಲ್ಲೇ ಅತ್ಯಂತ ಹೆಚ್ಚು ಪ್ರಿಂಟಿಂಗ್ ಪೇಪರ್ ಹೋಗ್ತಾ ಇರತಕ್ಕಂತಹ ದೇಶ ನಮ್ಮದು. 82,000 ಪತ್ರಿಕೆಗಳು ಇಂಡಿಯಾದಲ್ಲಿದೆ. 82,000 ಪತ್ರಿಕೆಗಳಿದೆ. ಅದು ಇವತ್ತು ಈ ವಿಶ್ವದಲ್ಲೇ ದಾಖಲೆ. ಆ ಥರ ಪತ್ರಿಕೆ ಎಲ್ಲ ಕಡೆಯೂ ಮುಚ್ಕೊಂಡು ಹೋಗಿದೆ. ಆರ್ಥಿಕ ಬಿಕ್ಕಟ್ಟು ಉಂಟಾದಾಗಲೇ ಪತ್ರಿಕೆಗಳು ಕ್ಲೋಸ್ ಆಯಿತು. ಟಿ ವಿ ಚಾನಲ್ನ ಒಡಪತ್ತಾದಾಗಲೇ ಕ್ಲೋಸ್ ಆಯಿತು. ಮಾಲ್ಗಳಲ್ಲಿ ಇಟ್ಟಿರ್ತಾರೆ ವಿದೇಶಗಳಲ್ಲಿ, ಪೇಪರ್ ಬೇಕಾದ್ರೆ ಫ್ರೀಯಾಗಿ ತಗೊಂಡೋಗಿ. ಇಲ್ಲಿ ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ಈಗಲೂ ಕೂಡ ಚಂದಾದಾರರಿದ್ದಾರೆ, ಅಂಗಡಿಯಲ್ಲಿ ಕೊಂಡವರು ಇದ್ದಾರೆ. ಅದರಿಂದ ಪ್ರಿಂಟಿಂಗ್ ಮೀಡಿಯಾಕ್ಕೆ ಅಳಿವಿಲ್ಲ, ಆದರೆ ಸರ್ಕ್ಯುಲೇಷನ್ ಇಲ್ಲ. ಇದು ವಾಸ್ತವವಾದ ಸತ್ಯ. ಇದಕ್ಕೆ ಏನಪ್ಪ ಈಗ ಯಾಕಂತಂದರೆ ಯಾಕೆ ಪತ್ರಿಕೆ ಓದಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ 2.5 ಕೋಟಿ ಜನ ಇಂಟರ್ನೆಟ್ ಚಂದಾದಾರರಿದ್ದಾರೆ. ಇಂಟರ್ನೆಟ್ ಬಳಸ್ತಾರೆ ಜನ, ಇಂಟರ್ನೆಟ್ನಲ್ಲೆಲ್ಲ ನೋಡ್ಕೊಂಡ್ಬಿಡ್ತಾರೆ. 2 ಲಕ್ಷ ಜನ ಸಾಮಾಜಿಕ ಜಾಲತಾಣಗಳನ್ನು ಓಪನ್ ಮಾಡಿದ್ದಾರೆ. ಕೋಟಿ ಜನ ಪ್ರತಿನಿತ್ಯ ತಾನು ಕಂಪ್ಯೂಟರ್ನಲ್ಲಾಗಲಿ ಮೊಬೈಲ್ನಲ್ಲಾಗಲಿ ನಾವು ಇಂಟರ್ನೆಟ್ನಲ್ಲಿ ಎಲ್ಲ ಸಮಸ್ಯೆಗಳನ್ನು ನೋಡ್ಕೊಳ್ತೀವಿ, ಕೂತಿದ್ದಾಗ್ತದೆ. ಹೀಗಾಗಿ ನಮಗೆ ಸ್ಪರ್ಧೆ ಇರೋದು ಅಲ್ಲಿ. ಆ ಹೊಸ ಸಂಶೋಧನೆಗೆ, ಹೊಸ ಆವಿಷ್ಕಾರಗಳಿಗೆ ನಮ್ಮನ್ನು ನಾವು ಒಟ್ಟುಕೊಂಡು ಯಾವ ರೀತಿಯ ಪತ್ರಿಕೋದ್ಯಮವನ್ನು ನಾವು ಮುಂದಿನ ದಿನಗಳಲ್ಲಿ ಬೆಳೆಸಬೇಕು ಅನ್ನೋದನ್ನು ಓದಬೇಕು. ಇದಕ್ಕೆ ಪತ್ರಿಕಾ ಸಂಸ್ಥೆಗಳು, ಪತ್ರಿಕಾ MAಗಳಲ್ಲಿ ಏನು ಕಳಿಸ್ತಾರೆ, ಎಜುಕೇಷನ್ ಸಿಸ್ಟಮ್ಸ್, ಆ ಎಜುಕೇಷನ್ ಸಿಸ್ಟಮ್ನಲ್ಲಿ ಆಧುನಿಕ ಶಿಕ್ಷಣ ಬರಬೇಕು. ಜೊತೆಯಲ್ಲಿ ನಾವು ಪತ್ರಿಕಾ ಸಂಘಟನೆಗಳನ್ನು ಕೂಡ ಈ ರೀತಿಯ ಒಂದು ಬೆಳವಣಿಗೆಗಳ ಬಗ್ಗೆ ಎಲ್ಲ ಕಡೆ ನಾವು ಅದನ್ನು ಮನವರಿಕೆ ಮಾಡಿಕೊಂಡು ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳುತ್ತಾ ಮನಸ್ಸರಿಸಬೇಕು. ಪತ್ರಿಕೋದ್ಯಮದ ಸ್ಥಿತಿಗತಿಯನ್ನು ನಾನು ಇವತ್ತು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಅನಿಸುತ್ತೆ. ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ, 4ನೇ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಅಂತ ಹೇಳ್ತೀವಿ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ, ಈ 3 ಪಿಲ್ಲರ್ಸ್ ಪ್ಲಸ್ 4th ಪಿಲ್ಲರ್ ಡೆಮೋಕ್ರೆಸಿ. ಮತ್ತು ಸರ್ಕಾರ ಜೊತೆಗೆ ಮೀಡಿಯಾದು ರಿಲೇಷನ್ ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಥರ ಇರ್ತದೆ. ಫ್ರಿಕ್ಷನ್ ಕೂಡ ಇರ್ತದೆ, ಫ್ರೆಂಡ್ಶಿಪ್ ಕೂಡ ಇರ್ತದೆ. ಸೊ ಯಾವಾಗಲೂ ಮೀಡಿಯಾ ಅಲ್ಲಿ ಸರ್ಕಾರದ್ದು ಕ್ರಿಟಿಸಿಸಮ್ ಆಗಲಿ, ಏನಾದರೂ ಫೀಡ್ಬ್ಯಾಕ್ ಆಗಲಿ, ಗ್ರೌಂಡ್ ರಿಯಾಲಿಟೀಸ್ ಆಗಲಿ, ನಾವು ಯಾವಾಗಲೂ ವೆಲ್ಕಮ್ ಮಾಡ್ತೀವಿ. ನಮಗೆ ಕೂಡ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್
ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓನ್ಲಿ ರಿಕ್ವೆಸ್ಟ್ ಟು ಆಲ್ ದ ಮೀಡಿಯಾ ಈಸ್ ದಯವಿಟ್ಟು ಯಾವಾಗಲೂ ಕ್ರಿಟಿಸಿಸಮ್ ಇದ್ರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಲಿ. ಸಮಸ್ಯೆ ಜೊತೆಗೆ ಸೊಲ್ಯೂಷನ್ ಕೂಡ ನಮಗೆ ಹೇಳಿದರೆ ನಮಗೆ ಮುಂದೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾಕೆ ಉದ್ದೇಶ ಮೀಡಿಯಾದು ನಮ್ಮದು ಸೇಮ್, ಅಡ್ಮಿನಿಸ್ಟ್ರೇಷನ್ ಒಳ್ಳೆಯ ಆಗಲಿ, ಜಿಲ್ಲೆಯದು ಅಭಿವೃದ್ಧಿ ಆಗಲಿ, ಅಕೌಂಟಬಿಲಿಟಿ ಆಗಲಿ. ಸೊ ಕೈ ಜೋಡಿಸಿ ಜೊತೆಗೆ ಕೆಲಸ ಮಾಡಿದರೆ ಡೆಫಿನೆಟ್ಲಿ ಜಿಲ್ಲೆದು ಡೆವಲಪ್ಮೆಂಟ್ ಸಾಧ್ಯ ಇದೆ. ಥ್ಯಾಂಕ್ ಯು. ಮಾಮನೆಯವರ ವಿಷಯ ಹೇಳಿದರು, ಯಾವುದೋ ಒಬ್ಬ IAS ಆಫೀಸರ್ ಬಗ್ಗೆ. IAS ಆಫೀಸರ್ ಕೇಳಿದ್ರೆ ಬಿಹಾರಕ ನಮ್ಮ ಯಾದಗಿರಿ ಕಡಿಮೆ ಅಂತ ಹೇಳಿದ್ರು. ಅದು ಕಡಿಮೆ ಅದೋ ಹೆಚ್ಚಿಗೆ ಅದೋ ಜನರು ವಿಚಾರ ಮಾಡ್ತಾರೆ. ಒಬ್ಬ IAS ಆಫೀಸರ್ ಹೇಳಿದ್ರೆ ಯಾದಗಿರಿ ಕಡಿಮೆ ಆಗೋದಿಲ್ಲ, ಬಿಹಾರ ಮುಂದಾಗೋದಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ಯಾರು ನೀವು ಕೇಳಿದ್ರಿ IAS ಆಫೀಸರ್ ಹೇಳ್ಬೇಕಷ್ಟೇ, ಅವ ಮೊದಲು ಯಾದಗಿರಿ ನೌಕರಿ ಮಾಡ್ಲಿಕ್ಕೆ ಕಲಿಬೇಕು. ಎಷ್ಟೋ ಮಂದಿ ಆಫೀಸರ್ ಬರ್ತಾರೆ, ಒಂದು ತಿಂಗಳ 2 ತಿಂಗಳಲ್ಲಿ ನಾವು ಮೊದಲು ಟ್ರಾನ್ಸ್ಫರ್ ಮಾಡಿಸಂತೆ ಎಲ್ಲ IAS ಆಫೀಸರ್ ಇಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಇಲ್ಲಿ ಯಾದಗಿರಿ ಬರಲಿಕ್ಕೆ ಒಳ್ಳೆ ಅಂತಾರೆ. ಯಾಕಪ್ಪ ಅಂದ್ರೆ ಹಿಂದುಳಿದವರ ಯಾವನ್ನೂ ಒಬ್ಬ ಆಫೀಸರ್ ಸ್ಟ್ರಿಕ್ಟ್ ಆಗಿ ಬಂದು ಯಾದಗಿರಿ ಅಭಿವೃದ್ಧಿ ಮಾಡಬೇಕಂತ ವಿಚಾರ ಮಾಡಿ ಇಲ್ಲಿ ಒಳ್ಳೆ ಪಾತ್ರ ನಮ್ಮ ಜನ ಏನಿದ್ದಾರೆ ತಮ್ಮ ಸ್ವಾರ್ಥದ ಸಲುವಾಗಿ ಮೊದಲು ಬಂದು ಜನಪ್ರತಿನಿಧಿಗಳೇ ಅವ್ನು ಕಿತ್ತಿಸ್ತಾರೆ. ಇದನ್ನ ಯಾರು ಮಾತಾಡೋದಿಲ್ಲ. ಇದು ಯಾವುದೋ ವಿಷಯ ಕಟ್ಟದು ಮೊದಲು ಹೇಳಿಬಿಡ್ತಾರೆ. IAS ಆಫೀಸರ್ ಹೆಂಗೆ ಹೇಳಿದ್ರು ಅಂದರೆ ಹಿಂದುಳಿದವರು ಅತನ ಡ್ಯೂಟಿ ಅದ, ತಾನಿದ್ದ ಅಭಿವೃದ್ಧಿ ಮಾಡಬೇಕು. ಜನಪ್ರತಿನಿಧಿಗೆ ಏನೂ ಗೊತ್ತಿರೋದಿಲ್ಲ. ನೀವೆಲ್ಲ ಆರಿಸಿ ಕಳಿಸಿರ್ತೀರಿ, ಬಂದಿರ್ತೀವಿ. ಟೆಕ್ನಾಲಜಿ ಬಗ್ಗೆ ಅವರಿಗಿದ್ದಷ್ಟು ಮಾಹಿತಿ ನಮ್ಗೆ ಇರೋದಿಲ್ಲ. ಹಂಗಾಗಿ ಟೆಕ್ನಾಲಜಿಗೆ ಅವ್ರಿದ್ದು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಬೆಂಗಳೂರಾಗ ಹೆಂಗಾಗ್ಯದ, ಮೈಸೂರಾಗ ಹೆಂಗಾಗ್ಯದ, ಅಲ್ಲಿ ಏನು ಮಾಡ್ಯಾರ, ಏನಾದರೂ ಅಭಿವೃದ್ಧಿ ಆಗ್ತದೆ, ಯಾದಗಿರಿ ಏನು ಮಾಡ್ಯಾರ ಅಭಿವೃದ್ಧಿ ಆಗ್ತದೆ ಅಥ ವಿಚಾರ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದು ಕಾರ್ಯರೂಪಕ್ಕೆ ಅಂತ ಹೇಳಿದಾಗ ಒಂದು ಜನಪ್ರತಿನಿಧಿ ಕಿವಿಯಾಗ ಕೇಳಲ್ಲ ಅಂದ್ರೆ ಅವಾಗ ಹೇಳ್ಬೇಕು. ಅದೇ ಹೇಳ್ಬಿಟ್ಟು ತನ್ನ ಕೈಲಿ ಮಾಡೋದಾಗ ಆಡ್ಲಕ್ಕೆ ಬರ್ಲಾರ್ದಂಗ ಒಬ್ಬ IAS ಆಫೀಸರ್ ಆಗಿ ಯಾದಗಿರಿ ಹಿಂದಕ್ಕಾಗಿ ಹೇಳ್ತಾನಪ್ಪ ಅಂದ್ರೆ ನೀವು ಕೇಳೋರ್ನ ಅಷ್ಟೇ, ಅವ್ರು ಹೇಳೋರ್ನ ಅಷ್ಟೇ. ದಯಮಾಡಿ ಯಾದಗಿರಿ ಬಗ್ಗೆ ಅಭಿಮಾನ ಇರಲಿ ಎಲ್ಲರಿಗೆ. ಅದೆಲ್ಲ ಹಿಂದಕ್ಕೆ ಬಿದ್ದದ್ದು ದೇಶಕ್ಕೆ ಗೊತ್ತದ. ಆದರೆ ಎಲ್ಲ ಜನರು ನಾವೆಲ್ಲರೂ ಕಲ್ತು ಮಾಡಿದಾಗ ಮಾತ್ರ ಯಾದಗಿರಿ ಅಭಿವೃದ್ಧಿ ಆಗ್ತದೆ. ಒಬ್ಬ ಜನಪ್ರತಿನಿಧಿ ಮಾಡಿದ್ರೆ ಆಗಲ್ಲ, ಒಬ್ಬ IAS ಆಫೀಸರ್ ಮಾಡಿದಾಗ ಎಲ್ಲರಿಗೂ ಸಹಕಾರ ಮುಖ್ಯ. ಆಮೇಲೆ ಇನ್ನೊಂದು ವಿಷಯ ಅಂದರೆ ಮೊದಲ ಇದರಲ್ಲಿ ಡ್ರೈನೇಜ್ ಮಾಡೋಕ್ಕೆ CC ರೋಡ್ ಮಾಡೋಕೆ ಡ್ರೈನೇಜ್ ಇರ್ತದಿಲ್ಲ. ಈಗ ಇತ್ತೀಚಿನ ದಿನದಲ್ಲಿ ಡ್ರೈನೇಜ್ ಪ್ರತಿ ಅವಶ್ಯ ಅದಕ್ಕೆ ಈ ಸಿಸ್ಟಮ್ದಾಗ ಈಗ ಮೊದಲು ಯಾರೇ ಮಾಡಲಿ ಎಸ್ಟಿಮೇಟ್ ಮಾಡೋ ಕಾಲಕ್ಕೆ CC ರೋಡ್ ಸಮೇತ ಡ್ರೈನೇಜ್ ಇರ್ತಾರೆ. ಡ್ರೈನೇಜ್ ಮಾಡ್ಬೇಕಾದ್ರೆ ಒಂದು ನಮ್ಮ ಜನರಿಗೆ ತಪ್ಪು ತಿಳ್ಕೊಬಾರ್ದು. ಯಾರೇ ಮನೆ ಮುಂದೆ ಡ್ರೈನೇಜ್ ಮಾಡ್ಲಿಕ್ಕೆ ಹೋದರೆ ನಮ್ಮ ಮನೆ ಮುಂದೆ ಬೇಡ, ಸ್ವಲ್ಪ ಪಟ್ಟೆ ಮುಂದ್ಕೋಗಿ ಅದೇ ಮತ್ತು ನಮ್ಮ ಮನೆ ಮುಂದೆ ಡ್ರೈನೇಜ್ ಬೇಡ, ಡ್ರೈನೇಜ್ ಹೆಂಗೆ ಹೋಗು ಇದನ್ನ ಯಾರು ಆಗೋದಿಲ್ಲ. ಈಗ ನಾವು ಭಾಷಣ ಮಾಡ್ಯಾರ ನಮ್ಮ ಮನೆ ಮುಂದೆ ಡ್ರೈನೇಜ್ ಬೇಡ ಅಂತ ಹೇಳ್ತೀವಿ. ಭಾಷಣ ಮಾಡ್ತೀವಿ ದೊಡ್ಡ ಆದ್ರೆ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆ ಬಗ್ಗೆ ಬಂದಾಗ ಬೇಡ, ಟಾಯ್ಲೆಟ್ ಜನರಲ್ ಟಾಯ್ಲೆಟ್ ಮಾಡ್ಬೇಕಂತೀವಿ. ಜನರಲ್ ಟಾಯ್ಲೆಟ್ ಮಾಡ್ಬೋದು ಹೇಳ್ತಾರೆ ಬೇಡ ಅಂತೇಳಿ ಅಲ್ಲಿ ಮಾಡ್ಲಿಕ್ಕೆ ಹೋದಾಗ ಇದು ಬೇಡ ಅತ್ತ ಆ ಕಡೆ ಹಿಂಗಂದ್ರೆ ಯಾವಾಗ ಆಗ್ಬೇಕು ಎಲ್ಲರೂ ಬೇಡ ಅಂದ್ರೆ ಮಾಡ್ಬೇಕು. ಹೆಂಗೆ ಭಾಷಣ ಎಲ್ಲರೂ ಮಾಡಕ್ಕೆ ಬರ್ತದೆ. ಕುರ್ಚಿ ಮೇಲೆ ಕುಂತಾಗ ಸ್ವಲ್ಪ ಸಂಕಟ, ಅದು ಕುರ್ಚಿ ಮೇಲೆ ಕುಂತರಿಗೆ ಗುರುತಾಗ್ತದೆ. ಅದಕ್ಕೆ ಎಲ್ಲರೂ ಜನರ ಸಹಕಾರ ಭಾಳ ಮುಖ್ಯ. ಇನ್ನು ಪತ್ರಕರ್ತರ ಬಗ್ಗೆ ಪತ್ರಕರ್ತ ಮಿತ್ರರಾಗ ಇದೇನೋ ನಿಮಗೆ ಪತ್ರಕರ್ತರ ಪರವಾಗಿಲ್ಲ ಹೇಳಿದ್ರಿ, ಎಲ್ಲರೂ ಹೇಳ್ಯಾರ ಚೆನ್ನಾಗಿ ಬರ್ತೀರಿ, ಚಲೋ ಮಾಡ್ತೀರಿ ಅಂತ. ಇದು ನಮ್ಮದೇನು TV ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದು ಅವಶ್ಯಕ ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಬರ್ತಾವೆ, ಇಷ್ಟು ಮಂದಿ ನೋಡ್ಯಾರ ಅಂತ. ಅದೇ ಚಲೋ ತೋರಿಸಿದ್ರೆ 100,000 ಮಂದಿ ನೋಡೋದಲ್ಲ. ಇದು ನಮ್ಮ ವೀಕ್ನೆಸ್. ಅದನ್ನ ಯಾರು ಹೇಳೋದಲ್ಲ, ಬರೀ ಪೇಪರ್ದಲ್ಲಿ ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ, ಕುರಿತು ಭಾಷಣ ಮಾಡ್ತೀವಿ. ನಾನು ಭಾಷಣ ಮಾಡಿ ಹೋಗ್ತೀನಿ, ಭಾಷಣ ಮಾಡ್ತೀವಿ, ಪುರಾಣ ಹೇಳ್ತಾರೆ. ಪುರಾಣ ಹೇಳೋರು ಏನು ಮಾಡ್ತಾರೆ, ಎಲ್ಲರೂ ನಮ್ಮ ಶಾಸ್ತ್ರಿಗಳು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಹಿಂಗೆ ಅಂತ ಹೇಳಿ ಬದನೆಕಾಯಿ ಹೋಗ್ಬಾರ್ದಪ್ಪ ಅಂತ ಹೇಳ್ತಾರೆ. ಮುಗಿದ ಪುರಾಣ ಮುಗಿದ ನಾವು ಸ್ವಾಮಿ ಕಾಲ್ತಿದ್ರೆ ಅಂತ ನಾವಾದ್ರೆ ಅದು ಬುದ್ಧಿ ಬಿಚ್ಚಿಕೊಂಡು ಬದನೆಕಾಯಿನೇ ಹೋಗ್ತಿರ್ತಾರೆ. ಏನು ಅಂತ ಹೆಂಗಂತ ಕೇಳಿದ್ರೆ ಅದು ಹಂಗೇನು ಭಾಷಣ ಮಾಡ್ಲಾಕ ಪುರಾಣ ಹೇಳಕ್ಕ ಅವೆಲ್ಲ ಯಾರು ನಡೀತಾವೆ, ಹೇಳೋರೆ ಭಾಷಣ ಮಾಡೋರೆ ತಪ್ಪು ಮಾಡ್ತಾರೆ. ಅದ್ರಾಗ ದಯಮಾಡಿ ಎಲ್ಲ ಪತ್ರಕರ್ತರು ಕೇಳ್ಕೊಳ್ಳೋದಿಷ್ಟೇ, ನೀವು ತೋರಿಸ್ರಿ, ನೆಗೆಟಿವ್ ತೋರಿಸ್ರಿ. ಅದ್ರ ಸಂಘಟ ಅವ್ರದ್ದು ಏನಾದ್ರು ಒಳ್ಳೆ ಕೆಲಸ ಮಾಡಿದ್ದು ತೋರಿಸಿದ್ರೆ ಅದು ಒಳ್ಳೇದು ಅನ್ನಿಸ್ತದೆ. ಜನ ಏನು ಹೇಳ್ತದೆ ಯಾಕಡೆ ಹೋಗ್ತಾರಂತಲ್ಲ, ನೀವು ನಿಮ್ಮ ಕರ್ತವ್ಯ ನಿಭಾಯಿಸೋ ಕಾಲಕ್ಕೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಇವತ್ತು ಮಾತಾಡ್ಲಾಕ ಇನ್ನೊಂದು ವಿಷಯ